ಫಸ್ಟು 1.5 ಇಂಚಷ್ಟು ಮಾರ್ಕ್ ಮಾಡ್ಕೊಂಬಿಡಿ. ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಲೈನ್ ಹಾಕ್ಕೊಂಬಿಡಿ. ಆ ಥರ ಲೈನ್ ಹಾಕಿದ್ಮೇಲೆ ಈ ಥರ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಕ್ರಾಸ್ ಕಟ್ಟಿಂಗೇ ಮಾಡಬೇಕಾಗುತ್ತೆ ಪೈಪಿಂಗ್ ಹೊಲಿಯೋದಕ್ಕೆ. ಇವಾಗ ಎಲ್ಲ ಜಾಯಿಂಟ್ ಮಾಡ್ಕೊಂಬಿಡಿ. ಒಂಥರ ಉದ್ದಕ್ಕೆ ಟೇಪ್ ಥರ ಜಾಯಿಂಟ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ಜಾಯಿಂಟ್ ಮಾಡ್ಕೊಂಬಿಡಬೇಕು. ಈ ಥರ ಉದ್ದಕ್ಕೆ ಜಾಯಿಂಟ್ ಮಾಡಿಕೊಂಡು ಎಲ್ಲ ಕ್ರಾಸೇ ಜಾಯಿಂಟ್ ಮಾಡ್ಕೊಳ್ಳಿ. ಬ್ಲೌಸ್ ಮೇಲೆ ಇಟ್ಕೊಳ್ಳಿ. ಸೀದಾಯಿಂದ ಒಂದು 1/4 ಇಂಚು ಕರೆಕ್ಟಾಗಿ 1/4 ಇಂಚಿಗೆ ಸ್ಟಿಚ್ ಮಾಡಿ. ಒಂದೇ ಸಮ ಇರಬೇಕು ಸ್ಟಿಚ್ಚಿಂಗ್ ಮಾಡೋದು. ಪೈಪಿಂಗ್ ಮಾಡೋದಕ್ಕೆ 1/4 ಇಂಚಿಗೆ ಹಾಕ್ಕೊಳ್ಳಿ ಸಾಕು. ಥರ ನೀಟಾಗಿ ಸುತ್ತ ಸ್ಟಿಚ್ ಮಾಡ್ಕೊಂಬಿಡಿ ಫಸ್ಟಿಗೆ. ಆ ಕಡೆ ಈ ಕಡೆ ಫೋಲ್ಡಿಂಗ್ ಕೊಡಿ. ನೋಡಿ, ಆ ಥರ ಫೋಲ್ಡಿಂಗ್ ಮಾಡ್ಕೊಂಬಿಟ್ಟು ಆಮೇಲೆ ಈ ಥರ ಮಡಚ್ಕೊಳ್ಳಿ. ಕೆಳಗಡೆ ಕಚ್ಚಾ ತಗೊಳ್ಳಿ. ಮೇಲ್ಗಡೆಯಿಂದ ಈ ಥರ ಮಡಚಿಬಿಟ್ಟು ಇದನ್ನು ಅಷ್ಟೇ ನಾವು ಪೈಪಿಂಗ್ ಮಾಡುವಾಗ ಈ ಕಡೆ ಲಾಸ್ಟಿಗೆ ಸ್ಟಿಚ್ ಮಾಡಬೇಕಾಗುತ್ತೆ. ಎಮ್ಮಿಂಗ್ ಮಾಡೋ ಥರ ಮಾಡಬೇಡಿ. ಲಾಸ್ಟಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಒಳಗಡೆ ಕಚ್ಚಾ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೊತಾ ಬರಬೇಕು. ಒಂದೇ ಸಮ ನೀಟಾಗಿ ಹಾಕಿದ್ರೆ ನಿಮಗೆ ಪೈಪಿಂಗು ಅಷ್ಟೇ ನೀಟಾಗಿ ಬರುತ್ತೆ. ಈ ಥರ ಸ್ಟಿಚ್ ಮಾಡ್ಕೊಂಬಿಡಬೇಕು. ನೋಡಿ, ಆಮೇಲೆ ಉಲ್ಟಾ ಮಾಡಿಬಿಟ್ಟು ಆ ಎಕ್ಸ್ಟ್ರಾ ಇದೆ ಅಲ್ವಾ, ಆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಬಿಡಿ. ನೋಡಿ, ಅದೇ ಥರನೇ ಬ್ಲೌಸ್ ಕಟ್ ಮಾಡಿಬಿಡಿ. ಹುಷಾರಾಗಿ ಮೇಲ್ಗಡೆ ಪೀಸ್ ಮಾತ್ರ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಬಿಡಿ. ಈ ಥರ ಫುಲ್ಲಾಗಿ ಕಟ್ ಮಾಡ್ಕೊಂಬಿಟ್ಟು ಇವಾಗ ಫೋಲ್ಡಿಂಗ್ ಮಾಡಿ. ಅದನ್ನು ಡಬಲ್ ಫೋಲ್ಡಿಂಗ್ ಮಾಡಿಬಿಟ್ಟು ನೋಡಿ, ಆ ಥರ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿಬಿಟ್ಟು ಆ ಗ್ಯಾಪಲ್ಲೇ ಸ್ಟಿಚ್ ಮಾಡ್ಕೊತಾ ಹೋಗಿ. ಪೈಪಿಂಗ್ ನೀಟಾಗಿ ಬರುತ್ತೆ ನೋಡಿ ಅಲ್ಲಿ. ಅದರಲ್ಲಿ ಕರೆಕ್ಟಾಗಿ ಸ್ಟಿಚ್ ಮಾಡ್ತಾ ಹೋಗಿ. ನೋಡಿ, ಆ ಥರ ಒಂದೇ ಸಮ ಇಟ್ಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ಆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿಗೆ ಸ್ಟಿಚ್ ಬಿಡ್ಕೊತ ಬನ್ನಿ. ನೀಟಾಗಿ ಪೈಪಿಂಗ್ ಬರುತ್ತೆ. ಅರ್ಥ ಆಗಲಿ ಅಂತಲೇ ನಿಧಾನ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಎಂಡಿಂಗ್ ಬಂದಾದಮೇಲೆ ನೋಡಿ ಎಷ್ಟು ನೀಟಾಗಿ ಪೈಪಿಂಗ್ ಬಂದಿದೆ. ಮೇಲೆ ಕೆಳಗಡೆ ನೀಟಾಗಿ ಪೈಪಿಂಗ್ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಥ್ರೆಡ್ ಪೈಪಿಂಗ್ ಥರನೇ ಬರುತ್ತೆ. ನೀವು ನೀಟಾಗಿ ಹೊಲ್ಕೋಬೇಕಷ್ಟೇ ನೋಡಿ. ಕೆಳಗಡೆ ಮೇಲ್ಗಡೆ 2 ಸೈಡು ಎಷ್ಟು ನೀಟಾಗಿ ಪೈಪಿಂಗ್ ಬರುತ್ತೆ ನೋಡಿ. ಬ್ಲೌಸ್ ರೆಡಿ ಆಯಿತು.